ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಈಗಾಗಲೇ ಎಲ್ಬಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಮಾಹಿತಿಗಳು ತಮಗೆ ತಿಳಿಸಿದ್ದೀವಿ. ಸೊ ಒಂದು ಡೌಟ್, ಆಮೇಲೆ ಆಲ್ಮೋಸ್ಟ್ ಟೀಚರ್ಸ್ ನನಗೆ ಕಾಲ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಲವಾರು ಕಮೆಂಟ್ಗಳು ಬರ್ತಾ ಇದ್ವು. ಎಲ್ಬಿಗೆ ಸಂಬಂಧಿಸಿದಂತೆ ಪರಿಷ್ಕೃತ ಆದೇಶ ಏನಿತ್ತು ಅದೆಲ್ಲ ಭಾಷೆ ಹಾಗೂ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಹೊಸ ಆದೇಶ ಸುತ್ತೋಲೆ ಏನಿತ್ತು ಆ ಒಂದು ಸುತ್ತೋಲೆ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ವಿ. ಸೊ ಇವಾಗ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಭಾಷೆಗಳಲ್ಲಿ ಒಂದು ಪೋಯಮ್ ಅಂಡ್ ಒಂದು ಪ್ರೋಸ್ ಅಂದ್ರೆ ಒಂದು ಗದ್ಯ ಪಾಠ ಒಂದು ಪದ್ಯ ಪಾಠವಾದ ಮೇಲೇನು ಕೂಡ ಎಲ್ಬಿ ಟೆಸ್ಟ್ ಅನ್ನ ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಎಲ್ಬಿಎ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡುವಾಗ ಏನಾಗ್ತಾ ಇದೆ, ಸಪರೇಟ್ ಆಗಿ ಎರಡು ಪಾಠ ಸೇರಿಸಿ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ನಮಗೆ ಇಲ್ಲಿ ಆಗ್ತಾ ಇಲ್ಲ. ಎಲ್ಬಿಎ ಮಾರ್ಕ್ಸ್ ಎಂಟ್ರಿಯನ್ನ ತೆಗೆದಾಗ ಅಲ್ಲಿ ತಾವುಗಳು ಗಮನಿಸಬಹುದು, ನಿಮ್ಮ ಮೀಡಿಯಂ ಹಾಗೂ ಕ್ಲಾಸ್ ನ ಸೆಲೆಕ್ಷನ್ ಮಾಡಿದಾಗ ಪ್ರತಿಯೊಂದು ಪಾಠ ಸಪರೇಟ್ ಅಂಕಗಳು ಬರ್ತಾ ಇದಾವೆ. ಮ್ಯಾಕ್ಸಿಮಮ್ 20 ಮಾರ್ಕ್ಸ್ ಅಂತೂ ಇದ್ದೇ ಇದೆ, ಅದು ಗೊತ್ತಿದೆ. ಆದ್ರೆ ಗದ್ಯ ಪಾಠ ಹಾಗೂ ಪದ್ಯ ಪಾಠನ ಸೇರಿ ಅಥವಾ ಸಮಾಜ ವಿಜ್ಞಾನ 3 ಪಾಠಗಳನ್ನ ಸೇರಿಸಿ ಒಂದೇ ಕಡೆ ಮಾರ್ಕ್ಸ್ ಹಾಕಬಹುದಾ ಎನ್ನುವಂಥದ್ದು ಇಲ್ಲಿ ಏನೋ ಅಪ್ಡೇಟ್ ಗಳನ್ನ ಮಾಡಿದ ಸಾಫ್ಟ್ವೇರ್ ಅಲ್ಲಿ ಸಪರೇಟ್ ಆಗಿ ಪ್ರತಿಯೊಂದು ಲೆಸನ್ಗೆ ಒಂದೊಂದು ಸಪರೇಟ್ ಪಾಠಗಳಿಗೆ 20 ಅಂಕಗಳಲ್ಲಿ ತೋರಿಸ್ತಾ ಇದೆ. ಕಾನ್ಸಲ್ಟೇಷನ್ ಆಗಿ 3 ಪಾಠಗಳನ್ನ ಸಮಾಜ ವಿಜ್ಞಾನದಲ್ಲಿ ಆಗಲಿ ಅಥವಾ ಭಾಷೆಗಳಲ್ಲಿ ಒಂದು ಪದ್ಯ ಭಾಗ ಹಾಗೂ ಒಂದು ಗದ್ಯ ಭಾಗಕ್ಕೆ ಸಂಬಂಧಿಸಿರ್ತಕ್ಕಂತಹ ಯಾವುದೇ ತರನಾಗಿರ್ತಕ್ಕಂಥ ಅಪ್ಡೇಟ್ ಸಪರೇಟ್ ಆಗಿ ಮಾರ್ಕ್ಸ್ ನ ಫಿಲ್ ಅಪ್ ಮಾಡಬೇಕಾಗಿರುವಂತದ್ದು. ಸೊ ಹಲವಾರು ಜನ ಟೀಚರ್ಸ್ ಅನ್ನ ಕಾಲ್ ಮಾಡಿ ಕೂಡ ಕೇಳಿದ್ರು, ಸೊ ಅದನ್ನ ಯಾವ ತರ ಮಾಡಬೇಕು, ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಆಪ್ಷನ್ ಇದೆ ಅನ್ನುವಂಥದ್ದಾದ್ರೆ, ಸೊ ಇಲ್ಲಿ ತಗೊಂಡು ನೋಡ್ಬೋದು ಬೇರೆ ಏನೋ ಆಪ್ಷನ್ಗಳು ಇಲ್ಲ. ಇದು ನನ್ನ ಒಪಿನಿಯನ್. ಇಲಾಖೆ ಕಡೆಯಿಂದ ಈ ತರನಾಗಿರ್ತಕ್ಕಂಥ ಏನೋ ಒಂದು ಸುತ್ತೋಲೆ ಇನ್ನೂವರೆಗೂ ಕೂಡ ಬಂದಿಲ್ಲ. ಬಂದ್ರೆ ಅದರ ಮೇಲೆ ಚರ್ಚೆಯನ್ನು ಮಾಡೋಣ. ಆದ್ರೆ ಸಪರೇಟ್ ಆಗಿ ಮಾರ್ಕ್ಸ್ ಗಳನ್ನೇ ಎಂಟ್ರಿ ಮಾಡೋದು ಬೆಟರ್ ಆಗಿರುತ್ತೆ. ಸೊ ಸಪರೇಟ್ ಆಗಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು ಗದ್ಯ ಹಾಗೂ ಒಂದು ಪದ್ಯ ಭಾಗದಿಂದ ಕಾನ್ಸಲ್ಟೇಷನ್ ಆಗಿ ಒಂದು ಗದ್ಯ ಹಾಗೂ ಒಂದು ಪದ್ಯ ಭಾಗ ಸೇರಿಸಿ 20 ಅಂಕಗಳ ಒಂದು ಟೆಸ್ಟ್ ಅನ್ನ ತೆಗೆದುಕೊಂಡಿದ್ದೀರಾ ಅಂದ್ರೆ ಅವಾಗ ತಾವುಗಳು ಏನ್ ಮಾಡ್ಬೇಕು ಅಂದ್ರೆ ಸಪರೇಟ್ ಆಗಿ ಅಂದ್ರೆ ಆ ಒಂದು ಗದ್ಯ ಹಾಗೂ ಒಂದು ಪದ್ಯದಲ್ಲಿ ಸೇಮ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಗದ್ಯ ಹಾಗೂ ಪದ್ಯಗಳಲ್ಲಿ ಸೇರಿಸಿ 20 ಅಂಕಗಳಿಗೆ ವಿದ್ಯಾರ್ಥಿ 18 ಅಂಕಗಳನ್ನು ತೆಗೆದುಕೊಂಡಿದ್ದಂದ್ರೆ ಆ ಒಂದು ಸಂಬಂಧಿಸಿರ್ತಕ್ಕಂತಹ ಗದ್ಯದಲ್ಲಿನೂ ಕೂಡ 18 ಅಂಕಗಳನ್ನು ಫಿಲ್ ಅಪ್ ಮಾಡಬೇಕು ಹಾಗೂ ಪದ್ಯದಲ್ಲಿನೂ ಕೂಡ 18 ಅಂಕಗಳನ್ನು ಫಿಲ್ ಅಪ್ ಮಾಡಬೇಕಾಗಿರುವಂತದ್ದು. ಯಾರಾದ್ರೂ ಬಂದು ಕೇಳಿದ್ರೆ ಅಲ್ಲಿ ನಾವು ಹೇಳೋದಕ್ಕೆ ಅವಕಾಶನೂ ಕೂಡ ಇರ್ತದೆ. ಅಧಿಕಾರಿಗಳು ಬಂದು ವಿಚಾರಿಸಿದಾಗ ಸಾಫ್ಟ್ವೇರ್ ಅಂತೂ ಏನು ಚೇಂಜಸ್ಗಳು ಮಾಡಿಲ್ಲ, ಹಾಗಾಗಿ ಅದನ್ನ ಸಪರೇಟ್ ಆಗಿ ಮೆನ್ಷನ್ ಮಾಡೋದು ಬೆಟರ್ ಇರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಅದೇ ತರ ಮಾಡ್ತಾ ಇದ್ದೀನಿ. ಅಥವಾ ಭಾಷೆಗಳಲ್ಲಿ ನಿಮ್ ಸಿಲೆಬಸ್ ಹೆಚ್ಚಿಗೆ ಇಲ್ಲ ಅಂದ್ರೆ ಗದ್ಯದು ಹಾಗೂ ಪದ್ಯ ಸಪರೇಟ್ ಎಕ್ಸಾಮ್ ಕೂಡ ತಾವು ತೆಗೆದುಕೊಳ್ಬಹುದು, ತೆಗೆದುಕೊಳ್ಬಾರ್ದಂತ ಏನೂ ಇಲ್ಲ. ಸೊ ಅದನ್ನು ಕೂಡ ತೆಗೆದುಕೊಳ್ಬಹುದು. ಇನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ 3 ಪಾಠಗಳಲ್ಲಿನೂ ಕೂಡ 3 ಪಾಠಗಳನ್ನ ಸೇರಿಸಿ ಒಂದು ಯೂನಿಟ್ ಟೆಸ್ಟ್ ನ ಮಾಡ್ಬೇಕಾಗಿರುವಂತದ್ದು, ಅಂದ್ರೆ ಎಲ್ಬಿ ಅಸೆಸ್ಮೆಂಟ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಅಲ್ಲಿನೂ ಕೂಡ 3 ಪಾಠಗಳಿಗೆ ಸೇಮ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ. ಇದರ ಒಂದು ಸೊಲ್ಯೂಷನ್ ಅನ್ನು ನಾವು ಕಂಡುಕೊಳ್ಬಹುದು. ಇಲ್ಲ ಅಂದ್ರೆ 3 ಪಾಠಗಳನ್ನ ಸೇರಿಸಿ ಕನ್ಸಲ್ಟೇಷನ್ ಆಗಿ ಸಾಫ್ಟ್ವೇರ್ ಅಲ್ಲಿ ಇನ್ನೂವರೆಗೆ ಯಾವುದೇ ತರನಾಗಿರ್ತಕ್ಕಂಥ ಅಪ್ಡೇಟ್ಗಳು ಬಂದಿಲ್ಲ. ಹಲವಾರು ಜನ ಅನ್ಎಡೆಡ್ ಸ್ಕೂಲ್ ದವರು ಕೂಡ ಕೇಳ್ತಾ ಇದ್ರು, ಲಾಗಿನ್ ಪಾಸ್ವರ್ಡ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಈಗ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಮಾಡಿದೆ. ನನ್ನ ಹತ್ರ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ ಲಾಗಿನ್ ಪಾಸ್ವರ್ಡ್ ಇಲ್ಲ, ಸೊ ನಾನು ಅದನ್ನ ಟ್ರೈ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಆದ್ರೆ ಇಲಾಖೆ ಹೇಳಿದಂತೆ ತಾವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಎಸ್ ಅಲ್ಲಿ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಜನರೇಟ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಕಸ್ಟಮೈಸೇಷನ್ ಆಗಿ ನಮಗೆ ಗೌರ್ಮೆಂಟ್ ದವ್ರಿಗೆ ಇದ್ರೆ KGD ನಂಬರ್ ಇರುತ್ತೆ, ಹಾಗೂ ಐಡೆಡ್ ದವ್ರು ಇದ್ರೆ ಅವ್ರ ಎಂಪ್ಲಾಯಿ ನಂಬರ್ ಏನಿರುತ್ತೆ ಅದು ಯೂಸರ್ ನೇಮ್ ಇರುತ್ತೆ. ಆದ್ರೆ ಪ್ರೈವೇಟ್ ಟೀಚರ್ಸ್ ಅಂದ್ರೆ ಅನ್ಎಡೆಡ್ ಸ್ಕೂಲ್ ಟೀಚರ್ಸ್ ಗಳು ಏನಿದ್ದಾರೆ ಅವರು ಕಸ್ಟಮೈಸೇಷನ್ ಆಗಿದೆ ನಿಮ್ದೇ ಆಗಿರತಕ್ಕಂತ ಒಂದು STS ನಲ್ಲಿ ನಮಗೆ ಒಂದು ಆಪ್ಷನ್ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮ ಟೀಚರ್ ಗಳ ಹೆಸರನ್ನ STS ಅಲ್ಲಿ ಎಂಟ್ರಿ ಮಾಡಿಕೊಂಡು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅದೆಲ್ಲ ಫಿಲ್ಅಪ್ ಅನ್ನ ಮಾಡ್ಕೊಂಡು ನಿಮ್ದೇ ಆಗಿರ್ತಕ್ಕಂಥ ಒಂದು ಲಾಗಿನ್ ಅನ್ನ ಜನರೇಟ್ ಮಾಡ್ಕೊಳ್ಳಿ. ಅದಾದ್ರೆ ಸಾಲ್ವ್ ಆಗುತ್ತೆ. ಬೈ ಚಾನ್ಸ್ ಇಷ್ಟು ಮಾಡಿದ್ರು ಕೂಡ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ BO ಲಾಗಿನ್ ಅಲ್ಲಿ ನಿಮ್ಮ ತಾಲೂಕು ಅಂತದ ಏನು ಬ್ಲಾಕ್ ಎಜುಕೇಶನ್ ಆಫೀಸ್ ಇದೆ ಅಲ್ಲಿ ತಾವು ಏನ್ ಮಾಡಬಹುದು ಅಂದ್ರೆ ಅಲ್ಲಿ ಲಾಗಿನ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿ ಅದನ್ನ ಸಾರ್ಟ್ ಔಟ್ ಅನ್ನು ಮಾಡ್ಕೊಳ್ಬಹುದು. ಸೊ ಮತ್ತೆ ಎಲ್ಬಿಗೆ ರಿಗಾರ್ಡಿಂಗ್ ಮತ್ತೆ ಏನೋ ಡೌಟ್ಸ್ ಗಳು ಇಲ್ಲ ಅಂತ ನಾನು ಅನ್ಕೋತೀನಿ. ಎಲ್ಲ ಕಡೆನೂ ಎಲ್ಬಿಗಳನ್ನ ಮಾಡ್ತಾ ಇದ್ದಾರೆ ಟೀಚರ್ಸ್. ಆಮೇಲೆ FA ಎಕ್ಸಾಮ್ಗಳಂತೂ 19 ಹಾಗೂ 20ಕ್ಕೆ ಅತಿ ಬೇಗನೆ ಬಂದಿದ್ವು. ಸಿಲೆಬಸ್ ಬಂದ್ಬಿಟ್ಟು 50% ಸಿಲೆಬಸ್ ನಮಗೆ ಪ್ರತಿ ಸಲ FA2 ಅನ್ನ ನಾವು ಯಾವಾಗ ಮಾಡ್ತಾ ಇದ್ವಿ, ಸೆಪ್ಟೆಂಬರ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ಇವಾಗ ಬಿಫೋರ್ ಮಂತ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಸೆಪ್ಟೆಂಬರ್ ರಜೆಗಳು ನಮಗೆ ದಸರಾ ರಜೆಗಳು 20ರಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ 19 ಹಾಗೂ 20 ಆಗಸ್ಟ್ಗೆನೆ ಕೂಡ FA2 ಅನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಸಿಲೆಬಸ್ ಎಷ್ಟು ಕವರ್ ಆಗಿದೆ ಅಷ್ಟ ಮೇಲೆ ಮಿನಿಮಮ್ ಆಗಿ 40% ನಾವ್ ಏನ್ ಮಾಡ್ಬೇಕಾಗತ್ತೆ, ಆಸ್ ಪರ್ ಗೈಡೆನ್ಸ್ ಏನ್ ಬಿಟ್ಟಿದ್ದಾರೆ ಶೈಕ್ಷಣಿಕ ಮಾರ್ಗದರ್ಶಿ, ಅದರಲ್ಲಿ 40% ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಅಪ್ಡೇಟ್ಸ್ ಗಳಿದ್ದು. ಹಾಗೂ LBA ಮಾರ್ಕ್ಸ್ ಎಂಟ್ರಿಯನ್ನ ಪ್ರೋಸ್ ಅಂಡ್ ಪೋಯಮ್ಸ್ ಆಯ್ತು ಅಥವಾ 3 ಯೂನಿಟ್ ಗಳನ್ನ ಸೇರಿಸಿದ್ರೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಲ್ಲಿ 3 ಯೂನಿಟ್ ಗಳನ್ನ ಸೇರಿಸಿ ಯಾವ ತರ ಅದನ್ನ ಆಡ್ ಮಾಡ್ಬೇಕು ಎನ್ನುವಂಥದ್ರ ಬಗ್ಗೆ ಗೊಂದಲಗಳು ಇದ್ದು ನಾನು ಅದರ ಸೊಲ್ಯೂಷನ್ ಅನ್ನು ಹೀಗೆ ಪಡ್ಕೊಂಡಿದ್ದೀನಿ. ಸಪರೇಟ್ ಆಗಿ ಸೇಮ್ ಮಾರ್ಕ್ಸ್ ಅನ್ನ ಎಲ್ಲದರಲ್ಲಿ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಈ ಕಡೆಯಿಂದ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅಧಿಕೃತವಾಗಿ ಇನ್ನೂ ಏನೂ ಬಿಟ್ಟಿಲ್ಲ. ನಾವು ಹಲವಾರು ಕಡೆ ನಾನು ವಿಚಾರಿಸಿದಾಗನು ಕೂಡ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಒಂದು ಉತ್ತರ ನನಗೂ ಕೂಡ ಸಮರ್ಪಕ ಉತ್ತರ ಎಲ್ಲಿನೂ ಕೂಡ ಸಿಗ್ಲಿಲ್ಲ. ಇನ್ನು ಇಲಾಖೆಯವರ ಗಮನಕ್ಕೆ ಬಂದು ಅವ್ರು ಏನಾದ್ರು ಸಾಫ್ಟ್ವೇರ್ ಚೇಂಜ್ ಮಾಡಿದ್ರೆ ಹಾಗೆ, ಅಥವಾ ಸಪರೇಟ್ ಆಗಿ ಸೇಮ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಆಮೇಲೆ ಇನ್ನೊಂದು ತೃತೀಯ ಭಾಷೆ ಹಿಂದಿಯಲ್ಲಿ ನಾನು ಕೂಡ ಮೇಲ್ ಮಾಡಿದ್ದೀನಿ DSIRT ಅವರಿಗೆ ಹಾಗೂ ಕಾಲ್ ಮಾಡಿದೆ, ಆದ್ರೆ ಪಿಕ್ ಅವರು ಮಾಡ್ಲಿಲ್ಲ. SSLC ಅಲ್ಲಿ
ಪಾರ್ಟ್ ಇದು ಮೇರಾ ಬಚ್ಪನ್ ಪಾರ್ಟ್ ಅದರಲ್ಲಿ ಆ್ಯಡ್ ಇಲ್ಲ. ಮೇ ಬಿ ಟೆಕ್ನಿಕಲ್ ಏನಾದರೂ ಇಶ್ಯೂ ಇರಬಹುದು ಅಂತ ನಾನು ಅನ್ಕೊಂತೀನಿ. ಮೇಲ್ ಮಾಡಿದ್ದೀನಿ, ಮೇ ಬಿ ಅದರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಬಹುದು ಅವರು. ಮತ್ತೆ ಏನಾದರೂ ಹೀಗೆ ಏನಾದರೂ ಪರಿಷ್ಕೃತವಾಗಿರ್ತಕ್ಕಂಥ ಎಲ್ಬಿಗೆ ಸಂಬಂಧಿಸಿರ್ತಕ್ಕಂಥ ಏನಾದರೂ ಡೌಟ್ಸ್ಗಳಿದ್ರೆ ಅಥವಾ ಏನಾದರೂ ಆದೇಶ ಅಥವಾ ಸುತ್ತೋಲೆಗಳು ಬಂದರೆ ಅದರ ಮೇಲೆ ಚರ್ಚೆಯನ್ನು ಮಾಡೋಣ. ಈ ಒಂದು ವಿಡಿಯೋವನ್ನ ಆದಷ್ಟು ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ನು ಕೂಡ ಮಾಡಬಹುದು. ಇವಾಗ ಯಾರು ಜಕಾರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂಥ ಅಪ್ಡೇಟ್ಗಳನ್ನು ಪಡೆದುಕೊಳ್ತಾ ಇರಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.